ಸೋಷಿಯಲ್ ಕ್ಲಬ್ಗಳು ಬಂದ್ ಆಗ್ತವೆ. ಬೌರಿಂಗ್ ಇನ್ಸ್ಟಿಟ್ಯೂಟ್ ಕ್ಲಬ್ ಸೇರಿದಂತೆ ಹಲವು ಕ್ಲಬ್ಗಳು ಬಂದ್ ಆಗುತ್ತೆ. ಸೆಂಚುರಿ ಕ್ಲಬ್ ಇರಬಹುದು, ಚಾಮರಾಜಪೇಟೆಯ ಸಿಟಿ ಇನ್ಸ್ಟಿಟ್ಯೂಟ್ ಕ್ಲಬ್ ಇರಬಹುದು, ಎಲ್ಲವೂ ಕೂಡ ಬಂದ್ ಆಗ್ತಾ ಇದೆ. ಸರ್ಕಾರ ಇನ್ನು ಈ ಬಗ್ಗೆ ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಬೇಕಾಗಿದೆ. ಈಗ ನೋಡಿ, ನಾವು ನೋಟಿಸ್ ಅನ್ನು ತೋರಿಸ್ತಾ ಇದ್ದೀವಿ. ಬೆಂಗಳೂರಿನ ಗಾಲ್ಫ್ ಕ್ಲಬ್ ಸೇರಿದಂತೆ ಬಹುತೇಕ ಕ್ಲಬ್ಗಳು ಬಂದಾಗುತ್ತೆ. 1 ತಿಂಗಳ ಹಿಂದೆ ಕ್ಲಬ್ ತೆರೆಯೋದಕ್ಕೆ ಅಂತಾನೆ ಸರ್ಕಾರ ಅನುಮತಿಯನ್ನ ಕೊಟ್ಟಿತ್ತು. ಈಗ ಸ್ಪೋರ್ಟ್ಸ್ ಇರ್ಬೋದು, ಗೇಮ್ಸ್, ಬ್ಯೂಟಿ ಪಾರ್ಲರ್ ಎಲ್ಲ ಓಪನ್ ಮಾಡಲಾಗಿತ್ತು. 2 ದಿನಗಳ ಹಿಂದೆ ಗಾಲ್ಫ್ ಕ್ಲಬ್ನಲ್ಲಿ ಒಂದು ಪಾಸಿಟಿವ್ ಕೇಸ್ ಬರ್ತಾ ಇದ್ದಂತೆ ಸರ್ಕಾರ ಈಗ ಎಚ್ಚೆತ್ತುಕೊಂಡಿರೋದು. ಜೊತೆಗೆ ದಿನೇ ದಿನೇ ಕೊರೋನಾ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇದೇ ಕಾರಣಕ್ಕೆ ಕ್ಲಬ್ ಫೆಡರೇಷನ್ ಮೀಟಿಂಗ್ ನಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಹಾಗಾಗಿ ನಾಳೆಯಿಂದ ಎಲ್ಲಾ ಕ್ಲಬ್ ಬಂದ್ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಲಾಕ್ಡೌನ್ ಆದಾಗ ಬೆಂಗಳೂರಿನ ಎಲ್ಲಾ ಸೋಷಿಯಲ್ ಕ್ಲಬ್ಗಳು ಬಂದ್ ಆಗಿತ್ತು. ಬಟ್ ಲಾಕ್ಡೌನ್ ನಿಧಾನವಾಗಿ ತೆರವಾಗ್ತಾ ಇದ್ದಂತೆ, ಎಲ್ಲದಕ್ಕೂ ಅನುಮತಿ ಸಿಗ್ತಾ ಇದ್ದಂತೆ ಈ ಕ್ಲಬ್ಗಳಿಗೂ ಕೂಡ ಬೆಂಗಳೂರಿನ ಬಹುತೇಕ ಕ್ಲಬ್ಗಳಿಗೆ ಪರ್ಮಿಷನ್ ಸಿಕ್ಕಿತ್ತು. ಆದರೆ ಗಾಲ್ಫ್ ಕ್ಲಬ್ನಲ್ಲಿ ಒಂದು ಪಾಸಿಟಿವ್ ಕೇಸ್ ರಿಪೋರ್ಟ್ ಆಗ್ತಾ ಇದ್ದಂತೆ ಈಗ ಸಹಜವಾಗಿ ಮೆಂಬರ್ಸ್ ಎಲ್ಲ ಬರ್ತಾರೆ, ಅಲ್ಲಿ ಮಾತುಕತೆ ಎಲ್ಲ ಮಾಡ್ತಾರೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಕೆಲವೊಂದ್ಸತಿ. ಮತ್ತೆ ಈ ಸ್ಪೋರ್ಟ್ಸ್ ಇರ್ಬೋದು, ಕೆಲವೊಂದು ಕಡೆ ಬ್ಯೂಟಿ ಪಾರ್ಲರ್ ಎಲ್ಲ ಓಪನ್ ಇರ್ತವೆ, ಅಂದರೆ ಈ ಕ್ಲಬ್ಗಳಲ್ಲೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ಹಂಗಾಗಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹಿಂಗೆ ಬಿಟ್ರೆ ಮತ್ತಷ್ಟು ಪಾಸಿಟಿವ್ ಕೇಸಸ್ ಈ ಕ್ಲಬ್ಗಳ ಮುಖಾಂತರನೇ, ಸೋಷಿಯಲ್ ಕ್ಲಬ್ಗಳ ಮುಖಾಂತರನೇ ಜಾಸ್ತಿ ಆಗಬಹುದು ಅಂತ ಅದೊಂದು ಫೆಡರೇಷನ್ ಅಂತ ಇರುತ್ತಲ್ಲ, ಸೊ ಅವರು ಈಗ ಡಿಸೈಡ್ ಮಾಡ್ಕೊಂಡಿದ್ದಾರೆ. ನಾಳೆಯಿಂದ ಬಹುತೇಕ ಬೆಂಗಳೂರಿನ ಸೋಷಿಯಲ್ ಕ್ಲಬ್ಗಳು ಬಂದ್ ಆಗ್ತವೆ. ಜೊತೆಗೆ ಈಗ ಒಂದು ಆತಂಕ ಅಂತಂದ್ರೆ, ಒಂದು ಪಾಸಿಟಿವ್ ಕೇಸ್ ರಿಪೋರ್ಟ್ ಆಗ್ತಾ ಇದ್ದಂತೆ ಎಲ್ಲ ಕಡೆ ಸೊ ಈ ತರ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಇದೇ ಕಾರಣಕ್ಕೆ ಕ್ಲಬ್ ಫೆಡರೇಷನ್ ಮೀಟಿಂಗ್ ನಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ. ನಾಳೆಯಿಂದ ಸೋಷಿಯಲ್ ಕ್ಲಬ್ಗಳು ಬಂದ್ ಮಾಡ್ತಾರೆ. ಆ ನೋಟಿಸ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಆ ಮೆಂಬರ್ಸ್ಗೆ ಆ ಕ್ಲಬ್ ನ ವತಿಯಿಂದ ಹೇಳಿರೋದು, ಅಂದ್ರೆ ಒಂದು ನೋಟಿಸ್ ಕೊಡ್ಬೇಕಲ್ಲ. ಈಗ ಆಲ್ ಆಫ್ ಸಡನ್ ಕ್ಲೋಸ್ ಮಾಡಿದ್ರೆ, ಇನ್ಫಾರ್ಮೇಶನ್ ಕೊಡದೆ ಕ್ಲೋಸ್ ಮಾಡಿದ್ರು ಕೂಡ ಅದು ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಅವರು ಒಂದು ವೀಕ್ ಇಂದ ನಾವು ನೋಡ್ತಾ ಇದ್ದೀವಿ, ಕಳೆದ 1-2 ವಾರದಿಂದ ಗಮನಿಸ್ಕೊಂಡು ಬಂದಂಗೆ ಆ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಈಗ ಈ ಕಮ್ಯುನಿಟಿ ಟ್ರಾನ್ಸ್ಫರ್ ಅಂತ ಏನ್ ಕರೀತಾ ಇದ್ದಾರೆ, ತಜ್ಞರು ಹೇಳ್ತಾ ಇದ್ದಾರೆ, ಅದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಈಗ ನಾವು ಬೆಂಗಳೂರಿನ ಬಹುತೇಕ ಕ್ಲಬ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಗಾಲ್ಫ್ ಕ್ಲಬ್ ನಲ್ಲಿ ಒಂದು ಪಾಸಿಟಿವ್ ಕೇಸ್ ಬರ್ತಾ ಇದೆ. ಜೊತೆಯಲ್ಲಿ ಬೆಂಗಳೂರಲ್ಲಿ ದಿನ ಕಳೆದಂತೆ ಪಾಸಿಟಿವ್ ಕೇಸಸ್ ನಾವು ನೋಡ್ತಾ ಇದೀವಿ. 100ಕ್ಕೂ ಹೆಚ್ಚು ಪಾಸಿಟಿವ್ ಕೇಸ್ಗಳು ಬೆಂಗಳೂರು ಒಂದೇ ದಿನ ರಿಪೋರ್ಟ್ ಆಗ್ತಿರೋದ್ರಿಂದ ಆತಂಕಕಾರಿ ಬೆಳವಣಿಗೆ. ಮತ್ತೆ ಈಗ ಈ ಸೋಷಿಯಲ್ ಕ್ಲಬ್ಗಳು ಅಂತಂದ್ರೆ ಮೆಂಬರ್ಸ್ ಎಲ್ಲ ಬರ್ತಾರೆ, ಅಲ್ಲಿ ಕುತ್ಕೊಳ್ತಾರೆ, ಅವರಿಗೆ ಆಟ ಆಡೋದಕ್ಕೆ ಪರ್ಮಿಷನ್ ಇರುತ್ತೆ ಅಲ್ಲಿ, ಅಂದ್ರೆ ಅದಕ್ಕೆ ಬೇಕಾದಂತ ಸೌಕರ್ಯಗಳು ಕೂಡ ಇರ್ತವೆ. ಮತ್ತೆ ಕೆಲವು ಕಡೆ ಪಾರ್ಲರ್ ಎಲ್ಲ ಓಪನ್ ಮಾಡಿರ್ತಾರೆ ಇಂಥ ಕ್ಲಬ್ಗಳಲ್ಲಿ, ಹೆಂಗಸರಿಗೋಸ್ಕರ, ಮಹಿಳೆಯರಿಗೋಸ್ಕರ. ಸೊ ಹಾಗಾಗಿ ಬಂದಾಗ ಕೆಲವೊಂದು ಪ್ರಿಕಾಷನರಿ ಮೆಜರ್ಸ್ ಅನ್ನ ಕೈಗೊಳ್ಳದೇ ಇರಬಹುದು ಅಂತ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಅದಕ್ಕೋಸ್ಕರ ರಿಸ್ಕ್ ಬೇಡ ಅನ್ನೋ ಕಾರಣಕ್ಕೆ ಲಾಕ್ಡೌನ್ ಅಲ್ಲಿ ಹೆಂಗ್ ಮೇಂಟೈನ್ ಮಾಡಿತ್ತು, ಕ್ಲಬ್ಗಳೆಲ್ಲ ಕ್ಲೋಸ್ ಆಗಿದ್ವು, ಅದೇ ರೀತಿಯಲ್ಲಿ ನಾಳೆಯಿಂದ ಬೆಂಗಳೂರಿನ ಬಹುತೇಕ ಕ್ಲಬ್ಗಳು ಕ್ಲೋಸ್ ಆಗಿರುತ್ತೆ ಅಂತ ಈಗ ಒಂದು ಫೆಡರೇಷನ್ ಏನಿದೆ ಕ್ಲಬ್ಗಳದ್ದು, ಸೊ ಅವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮಾತಾಡೋಕೆ ಬೌರಿಂಗ್ ಇನ್ಸ್ಟಿಟ್ಯೂಟ್ ನ ಸೆಕ್ರೆಟರಿ ಶ್ರೀಕಾಂತ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್ ಅವರೇ, ಈಗ ನಾವು ಆ ನೋಟಿಸ್ ಅನ್ನ ಓದಿದ್ವಿ, ಎಷ್ಟು ದಿನ ಅಂತ ಏನಾದ್ರು ಅದ್ರಲ್ಲಿ ಮೆನ್ಷನ್ ಮಾಡಿದಾರೆ ಅಥವಾ ಮುಂದಿನ ಆದೇಶನ ಏನಿದು? ಸದ್ಯಕ್ಕೆ 14 ದಿವಸ ಅಂತ ಒಂದು ಡಿಸಿಷನ್ ಬಂದಿದ್ದೀವಿ. ಬಟ್ ಮೇನ್ಲಿ ವಿ ಆರ್ ವೇಟಿಂಗ್ ಫಾರ್ ದಿ ಸಿಚುಯೇಷನ್ ಟು ರಿಯಲಿ ಇಂಪ್ರೂವ್. ಅದರಿಂದ ಅಂಟಿಲ್ ಫರ್ದರ್ ಆರ್ಡರ್ಸ್ ಅಂತ ಹಾಕಿಟ್ಟಿದೀವಿ. ಅಂಡ್ ಇವಾಗ ನಡೀತಾ ಇರುವಂತರ ಭಯ ಇರುವ ವಾತಾವರಣದಲ್ಲಿ ಅಂಡ್ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಇರೋ ಹಿನ್ನೆಲೆಯಲ್ಲಿ ನಾವು ವಿ ಹ್ಯಾವ್ ಡಿಸೈಡೆಡ್ ದಟ್ ವಿಲ್ ಸ್ಟಾಪ್ ಆಲ್ ದಿ ಆಕ್ಟಿವಿಟೀಸ್ ಆಫ್ ದಿ ಕ್ಲಬ್. ಓನ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾತ್ರ ಪರ್ಮಿಟ್ ಆಗಿತ್ತು. ಇವನ್ ಅದನ್ನ ವಿ ವಾಂಟ್ ಟು ಸ್ಟಾಪ್ ಇಟ್. And this is the case with other few clubs also, or have taken a similar decision. ಅದರಂತೆ ತಗೊಂಡಿದ್ದಾರೆ. ಓಕೆ, ಅಂದ್ರೆ ಈಗ ಇದಕ್ಕೂ ಮುಂಚೆ ನೀವು ಒಂದು ಮೀಟಿಂಗ್ ಕರೆದಿದ್ರಿ ಮೆಂಬರ್ಸ್ ಎಲ್ಲ, ಆ ಟೈಮ್ ನಲ್ಲಿ ಮೀಟಿಂಗ್ ಎಲ್ಲ ಆಗಿದೆ. ಪರ ವಿರೋಧ ಆಫ್ ಕೋರ್ಸ್ ಬಂದಿರುತ್ತೆ ಆ ಟೈಮ್ ನಲ್ಲಿ ಅಲ್ವಾ?
ಪರ ವಿರೋಧ ಅಂತ ಬಂದಿಲ್ಲ, ಇದು ಕಾರ್ಯಕಾರಿಣಿ ಸಮಿತಿ ಲೆವೆಲ್ ನಲ್ಲೇ ವಿ ಹ್ಯಾವ್ ಟೇಕನ್ ದಿ ಡಿಸಿಷನ್. ಓಕೆ, ಹಾ ಹಾ ಹಾ. ಯಾಕಂತಂದ್ರೆ ಇವಾಗ ಮೆಂಬರ್ಸ್ ನ ಕರೆದು ಸಾರ್ವಜನಿಕ ಸಭೆ ಸರ್ವ ಸದಸ್ಯರ ಸಭೆ ಮಾಡೋ ಒಂದು ಇದೇ ಇಲ್ವಾ, ಅವಕಾಶ ಇಲ್ಲ. ಹೌದು, ಅವಕಾಶನೇ ಇಲ್ಲ ಇವಾಗ ನಮ್ಗೆ. ಸೊ ಎಲ್ರು ಇವಾಗ ತೀರ್ಮಾನಕ್ಕೆ ಬಂದಿರೋದು, ಎಲ್ರು ಒಪ್ಕೊಂಡಿದ್ದಾರೆ ಈಗ, ಅಂದ್ರೆ ನಿಮ್ಮ ಹೈ ಲೆವೆಲ್ ಅಲ್ಲೇ ಮಾತಾಡಿದಾಗ ಸರಿ ಈ ತರ ಇಲ್ಲ, ನಾವು ಕಾರ್ಯಕಾರಿಣಿ ಸಮಿತಿಲಿ ಏನ್ ನಿರ್ಧಾರ ತಗೊಂಡಿದೀವಿ ಎಲ್ಲಾ ಮೆಂಬರ್ಸ್ಗೂ ತಿಳಿಸಿದೀವಿ. ಓಕೆ, ಅಂಡ್ ಮೋಸ್ಟ್ ಆಫ್ ದ ಮೆಂಬರ್ಸ್ ಹ್ಯಾವ್ ವೆಲ್ಕಮ್ ದಿ ಡಿಸಿಷನ್. ಯಾಕಂತ ಹೇಳಿದ್ರೆ ಎಲ್ಲಾರ್ಗೂ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರೋದ್ರಿಂದ ಸೊ ಎವ್ರಿಬಡಿ ಹ್ಯಾಸ್ ಅಪ್ರಿಶಿಯೇಟೆಡ್ ದಿ ಮೂವ್. ಇನ್ ಫ್ಯಾಕ್ಟ್ ದೇ ಹ್ಯಾವ್ ಟೋಲ್ಡ್ ಅಸ್ ಇಟ್ ಇಸ್ ದಿ ರೈಟ್ ಡಿಸಿಷನ್ ವಾಟ್ ವಿ ಹ್ಯಾವ್ ಟೇಕನ್. ಅಂದ್ರೆ ಬೆಂಗಳೂರಲ್ಲಿ ಹೇಳೋದಾದ್ರೆ ಎಷ್ಟು ಸೋಷಿಯಲ್ ಕ್ಲಬ್ಸ್ ಇದೆ ಈಗ? ನೀವೆಷ್ಟು ಇದನ್ನ ನೋಟಿಸ್ ಅನ್ನ ಕಳಿಸಿದ್ರೆ? ಬೆಂಗಳೂರಿನಲ್ಲಿ ಸುಮಾರು ಲೀಡಿಂಗ್ ಸೋಷಿಯಲ್ ಕ್ಲಬ್ಸ್ ಅಂತ ಹೇಳಿದ್ರೆ ಸುಮಾರು ಒಂದು 28 ಕ್ಲಬ್ಸ್ ಇದೆ. ಓಕೆ, ಹಾ, 28 ಅಂಡ್ ಇತರೆ ಕೆಲವು ಪೆರಿಫರಲ್ಸ್ ಎಲ್ಲ ಸೇರಿస్తే ಒಂದು 45 ಕ್ಲಬ್ಸ್ ಇರ್ಬೋದು. ಓಕೆ, ಹಾ, 45 ಕ್ಲಬ್ಸ್ ಇರ್ಬೋದು. ಬಟ್ ಬೇರೆ ಎಲ್ಲಾ ಕ್ಲಬ್ಸ್ ಡಿಸಿಷನ್ ತಗೊಳ್ಳೋ ಇದ್ರಲ್ಲಿದ್ದಾರೆ, ಬಟ್ ಅವ್ರದೇ ಆಗಿ ಮೀಟಿಂಗ್ ಕರೆದು ಎಲ್ಲ ಮಾಡಬೇಕಾಗತ್ತೆ. ಸೊ ಅದರಿಂದ ಇಟ್ ಮೇ ಟೇಕ್ ಡೇ ಆರ್ 2 more. ಕರೆಕ್ಟ್. ಬಹುಶಃ ಈ ನೋಟಿಸ್ ಅನ್ನ ನೋಡಿದ್ಮೇಲೆ ಅವರು ಕೂಡ ಒಂದು ಇನಿಷಿಯೇಟಿವ್ ತಗೊಂಡು ಕ್ಲೋಸ್ ಈಗ ಆಲ್ರೆಡಿ ಬ್ಯಾಂಗ್ಳೂರ್ಸ್ ನಿನ್ನೆಯಿಂದ ಬ್ಯಾಂಗ್ಳೂರ್ ಸಿಟಿ ಇನ್ಸ್ಟಿಟ್ಯೂಟ್ ಹ್ಯಾಸ್ ಆಲ್ರೆಡಿ ಟೇಕನ್ ದಿ ಡಿಸಿಷನ್. ಸೆಂಚುರಿ ಕ್ಲಬ್ ಇಸ್ ಆಲ್ಸೋ ಟೇಕನ್ ದಿ ಡಿಸಿಷನ್. ನಾವು ತಗೊಂಡಿದೀವಿ. ಇನ್ನು ಮುಂದೆ ಇತರೆ ಕ್ಲಬ್ಸ್ ಇನ್ನೇನು ಇನ್ ಡೇ ಆರ್ 2 ದೇ ಮೇ ಟೇಕ್ ಎ ಕಾಲ್. ಫೈನ್. ಥ್ಯಾಂಕ್ ಯು ಶ್ರೀಕಾಂತ್ ಅವರೇ.